ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ದಿನಕ್ಕೊಂದು ತಿರುವು ಪಡೆಯುತ್ತಿದೆ ರೇಣುಕಾಸ್ವಾಮಿ ಅವರ ಪ್ರಕರಣ. ಸದ್ಯ ಈ ಕೇಸ್ ಸುಪ್ರೀಂ ಅಂಗಳದಲ್ಲಿದೆ. ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಣ ಕೊಟ್ರ? ಎಸ್, ದರ್ಶನ್ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಹಣ ಕೊಟ್ರ? ಹಣ ಕೊಟ್ಟಿದ್ರೆ, ಹಣ ಕೊಟ್ಟರೆ ಎಷ್ಟು ಕೊಡ್ಬೋದು? ಡಿ ಬಾಸ್ ದರ್ಶನ್ 1 ಕೋಟಿ ದುಡ್ಡು ನೀಡಿದ್ರಾ? ಹಣ ನೀಡಿ ಕೇಸ್ ಮುಚ್ಚಾಕುವಂತಹ ಒಂದು ಪ್ಲ್ಯಾನ್ ನಡೀತಾ ಇದೆಯಾ? ರೇಣುಕಾಸ್ವಾಮಿ ಗಂಡು ಮಗನಿಗೆ ಮೊನ್ನೆಯಷ್ಟೇ ಶಶಿಧರ್ ಸ್ವಾಮಿ ಅಂತ ಹೇಳಿ ನಾಮಕರಣ ಕೂಡ ಮಾಡಲಾಗಿತ್ತು. ಈ ವೇಳೆ ರೇಣುಕಾಸ್ವಾಮಿಯವರ ತಾಯಿ ಕಣ್ಣೀರು ಹಾಕಿದ್ದು, ಆಬ್ವಿಯಸ್ಲಿ ಹಾಕಲೇಬೇಕಾಗುತ್ತೆ. ಈ ನಡುವೆ ದರ್ಶನ್ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಹಾಗಾದರೆ ದರ್ಶನ್ ನಿಜಕ್ಕೂ ಹಣ ಕೊಟ್ಟಿದ್ರೆ ಎಷ್ಟು ಕೊಟ್ಟರು? ಈ ರೀತಿಯಾದಂತಹ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಿರುವಂತಹದ್ದು. ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ 1 ಕೋಟಿ ಹಣವನ್ನು ಕೊಟ್ಟರು ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೆಬ್ಸೈಟಲ್ಲಿ ಒಂದು ಸ್ಟೋರಿ ಕೂಡ ಬಂದಿರುವಂತಹದ್ದು. ಈ ಸ್ಟೋರಿಯನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ರೇಣುಕಾಸ್ವಾಮಿಯವರ ಕುಟುಂಬ ದರ್ಶನ್ ಅವರಿಗೆ, ಅಂದರೆ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಇವರಿಬ್ಬರು ಕೂಡ ಒಂದಾಗ್ಬಿಟ್ರ ಈ ಕೇಸಲ್ಲಿ. 1 ಕೋಟಿ ಹಣವನ್ನು ಪಡೆದುಕೊಂಡು ಕೇಸನ್ನು ಕಂಪ್ಲೀಟಾಗಿ ಮುಚ್ಚಿ ಹಾಕುವಂತಹ ಒಂದು ಪ್ಲ್ಯಾನ್ ಏನಾದರೂ ನಡೀತಾ ಇದೆಯಾ? ಎಸ್, ರೇಣುಕಾಸ್ವಾಮಿಯವರ ಮಗನಿಗೆ ಮೊನ್ನೆಯಷ್ಟೇ ನಾಮಕರಣ ಆಯಿತು. ಆ ನಾಮಕರಣದಲ್ಲಿ ಮಗುಗೆ ಶಶಿಧರ್ ಸ್ವಾಮಿ ಅಂತೇಳಿ ಹೆಸರನ್ನು ಕೂಡ ಇಡಲಾಗಿತ್ತು. ಈ ವೇಳೆ ರೇಣುಕಾಸ್ವಾಮಿಯವರ ತಾಯಿ ಕಣ್ಣೀರು ಹಾಕಿದರು. ಹೆತ್ತ ತಾಯಿ ಅಲ್ವಾ, ಹೆತ್ತ ಕರಳು, ಖಂಡಿತವಾಗಲೂ ಆ ನೋವು ಆ ತಾಯಿಗಿದ್ದೇ ಇದೆ. ಆ ತಾಯಿ ಸಾಯೋವರೆಗೂ ಕೂಡ ಆ ನೋವು ಖಂಡಿತವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಶಶಿಧರ್ ಸ್ವಾಮಿ ಅಂದರೆ ರೇಣುಕಾಸ್ವಾಮಿಯವರ ಮಗ, ಅವರ ಹುಟ್ಟುಹಬ್ಬದ ದಿನದಂದು ರೇಣುಕಾಸ್ವಾಮಿಯವರ ತಾಯಿ ಕಣ್ಣೀರು ಕೂಡ ಹಾಕಿದರು. ಈಗ ಸದ್ಯಕ್ಕೆ ಏನಂತಂದರೆ ದರ್ಶನ್ ಅವರು ರೇಣುಕಾಸ್ವಾಮಿ ಅವರಿಗೆ 1 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಅನ್ನೋ ಒಂದು ಸುದ್ದಿ ವೈರಲ್ ಆಗಿರುವಂಥದ್ದು. ಇದು ನಿಜನಾ ಸುಳ್ಳ ಗೊತ್ತಿಲ್ಲ.